ರಾಜಕಾರಣದಲ್ಲಿ ಮೂಡ ಅಕ್ರಮದ ಸದ್ದು ಜೋರಾಗ್ತಾ ಇದ್ದು ಸಿಎಂ ಕುರ್ಚಿ ಬಗ್ಗೆ ಅದಕ್ಕಿಂತ ಹೆಚ್ಚಾಗಿ ಚರ್ಚೆ ಆಗ್ತಾ ಇದೆ. ಸಿಎಂ ಪಟ್ಟ ಏರ್ಬೇಕೆಂಬ ಹಂಬಲದಲ್ಲಿದ್ದ ಡಿಕೆಶಿ ಬಗ್ಗೆ ಭವಿಷ್ಯವಾಣಿ ಒಂದು ಕುತೂಹಲ ಮೂಡಿಸಿದೆ. ಈ ಕುರಿತ ಸ್ಪೆಷಲ್ ಸ್ಟೋರಿ ಇಲ್ಲಿದೆ. ಮುಖ್ಯಮಂತ್ರಿ ಆಗ್ತಾರಾ ಡಿಕೆ ಶಿವಕುಮಾರ್? ಅರ್ಚಕರೊಬ್ಬರಿಂದ ಅಚ್ಚರಿಯ ಭವಿಷ್ಯವಾಣಿ. ಜಾರಕಿಹೊಳಿ ಬ್ರದರ್ಸ್ ಸರ್ಕಾರಕ್ಕೆ ಕಂಟಕನ. ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರಂತೆ. ಹೀಗಂತ ನಾವು ಹೇಳ್ತಾ ಇಲ್ಲ. ರಾಜ್ಯ ರಾಜಕಾರಣದ ಹಲವು ಬೆಳವಣಿಗೆಗಳ ಮಧ್ಯೆ ಅಚ್ಚರಿಯ ಭವಿಷ್ಯವಾಣಿಯೊಂದು ಹಲ್ಚಲ್ ಎಬ್ಬಿಸಿದೆ. ಹೌದು, ಯಾದಗಿರಿ ಜಿಲ್ಲೆ ವಡಗೇರಾದ ಗೋನಾಳ ಗ್ರಾಮದ ಗುಡೆ ದುರ್ಗಾದೇವಿ ಅರ್ಚಕ ರಾಜಕಾರಣದಲ್ಲಿ ಬಿರುಗಾಳಿಯ ಮುನ್ನೆಚ್ಚರಿಕೆ ಕೊಟ್ಟಿದ್ದಾರೆ. ಅರ್ಚಕರ ಕನಸಲ್ಲಿ ಬಂದ ದುರ್ಗಾದೇವಿ ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟಕ್ಕೇರುವ ಸುಳಿವನ್ನ ಕೊಟ್ಟಿದ್ದಾರಂತೆ. ಯಾರಿಗೆ ಹಾಕ್ಬೇಕಂತ ಕೇಳಿದ್ರೆ ಅಮ್ಮ ಸಿದ್ದರಾಮಯ್ಯ ಏನಾಗಲಿ ಡಿಕೆ ಶಿವಕುಮಾರ್, ನಾವು ಡಿಕೆ ಶಿವಕುಮಾರ್ಗೆ ಹಾಕೋಣ. ಸಿದ್ದರಾಮಯ್ಯ ಕೆಳಗಿಳಿಬೇಕು, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಸಿದ್ದರಾಮಯ್ಯ ಕೆಳಗಿಳಿಯೋಣ, ಡಿಕೆ ಶಿವಕುಮಾರ್ ಆಗಲೇಬೇಕು ಮುಖ್ಯಮಂತ್ರಿ. ಹಿಂಗಂತ ಹೇಳಕ್ ಬರಂಗಿಲ್ಲ. ಅರ್ಧ ಅಂತ ಹೇಳ್ಬಿಟ್ರೆ ಮೊದಲೇ ಹೇಳಿ 50-50 ಅಂತ ಹೇಳಿ ಸಿದ್ದರಾಮಯ್ಯ ಆಗಬೇಕು ಮುಖ್ಯಮಂತ್ರಿ. ಸಿದ್ದರಾಮಯ್ಯ ಆದಮೇಲೆ ಡಿಕೆ ಶಿವಕುಮಾರ್ಗೆ ಆಗಲೇಬೇಕು. ಮೊದಲೇ ಹೇಳಿದ್ದಾಳೆ. ಮೊದಲು ಹೂವಿನ 2 ಆದಮೇಲೆ 2 ಹಾಕಲೇಬೇಕಲ್ಲ. ಇನ್ನು ಕನಸಲ್ಲಿ ಬಂದ ದೇವಿ ಸಿಎಂ ಡಿಸಿಎಂ ವಿಚಾರಕ್ಕಿಂತಲೂ ಸ್ಫೋಟಕ ವಿಷಯವನ್ನ ಹೇಳಿದ್ದಾಳೆ. ಸರ್ಕಾರ ಉರುಳೋದಿದ್ರೆ ಜಾರಕಿಹೊಳಿ ಬ್ರದರ್ಸ್ ಇಂದ ಅಂತ ಭವಿಷ್ಯ ನುಡಿದಿದ್ದಾಳೆ. ನಾವು ಕನಸಿನಲ್ಲಿ ಇರ್ತದೆ ಕರೆಕ್ಟಾಗಿ ಎಂ ಬಿ ಪಾಟೀಲ್ ಬಂದ ಕನಸಿನಲ್ಲಿ ನಮಗೆ ಬಂದು ನಮಸ್ಕಾರ ಮಾಡಿದ. ಗುರುಗಳೇ ಏನು ಸುದ್ದಿ, ನೀವು ಹೇಳಿದಂಗೆ ಆಗ್ತದ ಅಂದ. ಈಗ ನಿನಗೇನು ಬೇಕಾಯಪ್ಪ ಅಂದ. ನನಗೇನೇನು ಸರ್ಕಾರಗೇನು ಕೆಡುತ್ತೇನಂದ. ನನಗೂ ಕೆಡಬೇಕಂತ ಆಸೆ ಆಗ್ಯದ ಅಂತ. ಸರ್ಕಾರ ಕೆಡುತ್ತೀನಿ ಅಂತಂದೆ. ಅಂದಮೇಲೆ ಅವ್ರೇನಂದ್ರು, ನೀವು ಹೇಳೋದು ಕರೆಕ್ಟ್ ಆಯ್ತು ಅಂದೆ. ಹೆಂಗಪ್ಪ ಅಂದೆ. ಜಾರಕಿಹೊಳಿ ಬ್ರದರ್ಸ್ ಕಡೆಯಿಂದ ಸರ್ಕಾರ ಬೀಳ್ತದ ಅಂತ ಹೇಳಿ. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಕುರ್ಚಿ ಕಂಟಕ ಸಾಧ್ಯತೆ ನಡುವೆ ಭವಿಷ್ಯವಾಣಿ ಚರ್ಚೆಯ ಹುಟ್ಟು ಹಾಕಿದೆ. ಸಿಎಂ ಸ್ಥಾನ ಬದಲಾಗುತ್ತಾ? ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿ ಏರ್ತಾರ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ರಾಜಕಾರಣದಲ್ಲಿ ಮೂಡ ಅಕ್ರಮದ ಸದ್ದು ಜೋರಾಗ್ತಾ ಇದ್ದು ಸಿಎಂ ಕುರ್ಚಿ ಬಗ್ಗೆ ಅದಕ್ಕಿಂತ ಹೆಚ್ಚಾಗಿ ಚರ್ಚೆ ಆಗ್ತಾ ಇದೆ. ಸಿಎಂ ಪಟ್ಟ ಏರ್ಬೇಕೆಂಬ ಹಂಬಲದಲ್ಲಿದ್ದ ಡಿಕೆಶಿ ಬಗ್ಗೆ ಭವಿಷ್ಯವಾಣಿ ಒಂದು ಕುತೂಹಲ ಮೂಡಿಸಿದೆ. ಈ ಕುರಿತ ಸ್ಪೆಷಲ್ ಸ್ಟೋರಿ ಇಲ್ಲಿದೆ. ಮುಖ್ಯಮಂತ್ರಿ ಆಗ್ತಾರಾ ಡಿಕೆ ಶಿವಕುಮಾರ್? ಅರ್ಚಕರೊಬ್ಬರಿಂದ ಅಚ್ಚರಿಯ ಭವಿಷ್ಯವಾಣಿ. ಜಾರಕಿಹೊಳಿ ಬ್ರದರ್ಸ್ ಸರ್ಕಾರಕ್ಕೆ ಕಂಟಕನ. ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರಂತೆ. ಹೀಗಂತ ನಾವು ಹೇಳ್ತಾ ಇಲ್ಲ. ರಾಜ್ಯ ರಾಜಕಾರಣದ ಹಲವು ಬೆಳವಣಿಗೆಗಳ ಮಧ್ಯೆ ಅಚ್ಚರಿಯ ಭವಿಷ್ಯವಾಣಿಯೊಂದು ಹಲ್ಚಲ್ ಎಬ್ಬಿಸಿದೆ. ಹೌದು, ಯಾದಗಿರಿ ಜಿಲ್ಲೆ ವಡಗೇರಾದ ಗೋನಾಳ ಗ್ರಾಮದ ಗುಡೆ ದುರ್ಗಾದೇವಿ ಅರ್ಚಕ ರಾಜಕಾರಣದಲ್ಲಿ ಬಿರುಗಾಳಿಯ ಮುನ್ನೆಚ್ಚರಿಕೆ ಕೊಟ್ಟಿದ್ದಾರೆ. ಅರ್ಚಕರ ಕನಸಲ್ಲಿ ಬಂದ ದುರ್ಗಾದೇವಿ ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟಕ್ಕೇರುವ ಸುಳಿವನ್ನ ಕೊಟ್ಟಿದ್ದಾರಂತೆ. ಯಾರಿಗೆ ಹಾಕ್ಬೇಕಂತ ಕೇಳಿದ್ರೆ ಅಮ್ಮ ಸಿದ್ದರಾಮಯ್ಯ ಏನಾಗಲಿ ಡಿಕೆ ಶಿವಕುಮಾರ್, ನಾವು ಡಿಕೆ ಶಿವಕುಮಾರ್ಗೆ ಹಾಕೋಣ. ಸಿದ್ದರಾಮಯ್ಯ ಕೆಳಗಿಳಿಬೇಕು, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಸಿದ್ದರಾಮಯ್ಯ ಕೆಳಗಿಳಿಯೋಣ, ಡಿಕೆ ಶಿವಕುಮಾರ್ ಆಗಲೇಬೇಕು ಮುಖ್ಯಮಂತ್ರಿ. ಹಿಂಗಂತ ಹೇಳಕ್ ಬರಂಗಿಲ್ಲ. ಅರ್ಧ ಅಂತ ಹೇಳ್ಬಿಟ್ರೆ ಮೊದಲೇ ಹೇಳಿ 50-50 ಅಂತ ಹೇಳಿ ಸಿದ್ದರಾಮಯ್ಯ ಆಗಬೇಕು ಮುಖ್ಯಮಂತ್ರಿ. ಸಿದ್ದರಾಮಯ್ಯ ಆದಮೇಲೆ ಡಿಕೆ ಶಿವಕುಮಾರ್ಗೆ ಆಗಲೇಬೇಕು. ಮೊದಲೇ ಹೇಳಿದ್ದಾಳೆ. ಮೊದಲು ಹೂವಿನ 2 ಆದಮೇಲೆ 2 ಹಾಕಲೇಬೇಕಲ್ಲ. ಇನ್ನು ಕನಸಲ್ಲಿ ಬಂದ ದೇವಿ ಸಿಎಂ ಡಿಸಿಎಂ ವಿಚಾರಕ್ಕಿಂತಲೂ ಸ್ಫೋಟಕ ವಿಷಯವನ್ನ ಹೇಳಿದ್ದಾಳೆ. ಸರ್ಕಾರ ಉರುಳೋದಿದ್ರೆ ಜಾರಕಿಹೊಳಿ ಬ್ರದರ್ಸ್ ಇಂದ ಅಂತ ಭವಿಷ್ಯ ನುಡಿದಿದ್ದಾಳೆ. ನಾವು ಕನಸಿನಲ್ಲಿ ಇರ್ತದೆ ಕರೆಕ್ಟಾಗಿ ಎಂ ಬಿ ಪಾಟೀಲ್ ಬಂದ ಕನಸಿನಲ್ಲಿ ನಮಗೆ ಬಂದು ನಮಸ್ಕಾರ ಮಾಡಿದ. ಗುರುಗಳೇ ಏನು ಸುದ್ದಿ, ನೀವು ಹೇಳಿದಂಗೆ ಆಗ್ತದ ಅಂದ. ಈಗ ನಿನಗೇನು ಬೇಕಾಯಪ್ಪ ಅಂದ. ನನಗೇನೇನು ಸರ್ಕಾರಗೇನು ಕೆಡುತ್ತೇನಂದ. ನನಗೂ ಕೆಡಬೇಕಂತ ಆಸೆ ಆಗ್ಯದ ಅಂತ. ಸರ್ಕಾರ ಕೆಡುತ್ತೀನಿ ಅಂತಂದೆ. ಅಂದಮೇಲೆ ಅವ್ರೇನಂದ್ರು, ನೀವು ಹೇಳೋದು ಕರೆಕ್ಟ್ ಆಯ್ತು ಅಂದೆ. ಹೆಂಗಪ್ಪ ಅಂದೆ. ಜಾರಕಿಹೊಳಿ ಬ್ರದರ್ಸ್ ಕಡೆಯಿಂದ ಸರ್ಕಾರ ಬೀಳ್ತದ ಅಂತ ಹೇಳಿ. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಕುರ್ಚಿ ಕಂಟಕ ಸಾಧ್ಯತೆ ನಡುವೆ ಭವಿಷ್ಯವಾಣಿ ಚರ್ಚೆಯ ಹುಟ್ಟು ಹಾಕಿದೆ. ಸಿಎಂ ಸ್ಥಾನ ಬದಲಾಗುತ್ತಾ? ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿ ಏರ್ತಾರ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ರಾಜಕಾರಣದಲ್ಲಿ ಮೂಡ ಅಕ್ರಮದ ಸದ್ದು ಜೋರಾಗ್ತಾ ಇದ್ದು ಸಿಎಂ ಕುರ್ಚಿ ಬಗ್ಗೆ ಅದಕ್ಕಿಂತ ಹೆಚ್ಚಾಗಿ ಚರ್ಚೆ ಆಗ್ತಾ ಇದೆ. ಸಿಎಂ ಪಟ್ಟ ಏರ್ಬೇಕೆಂಬ ಹಂಬಲದಲ್ಲಿದ್ದ ಡಿಕೆಶಿ ಬಗ್ಗೆ ಭವಿಷ್ಯವಾಣಿ ಒಂದು ಕುತೂಹಲ ಮೂಡಿಸಿದೆ. ಈ ಕುರಿತ ಸ್ಪೆಷಲ್ ಸ್ಟೋರಿ ಇಲ್ಲಿದೆ.
ಸಿದ್ದರಾಮಯ್ಯ ಕೆಳಗಿಳಿಬೇಕು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಜಾರಕಿಹೊಳಿ ಪ್ರದೇಶ ಸರ್ಕಾರ ಮುಖ್ಯಮಂತ್ರಿ ಆಗ್ತಾರಾ ಡಿಕೆ ಶಿವಕುಮಾರ್? ಅರ್ಚಕರೊಬ್ಬರಿಂದ ಅಚ್ಚರಿಯ ಭವಿಷ್ಯವಾಣಿ. ಜಾರಕಿಹೊಳಿ ಬ್ರದರ್ಸ್ ಸರ್ಕಾರಕ್ಕೆ ಕಂಟಕನ. ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರಂತೆ. ಹೀಗಂತ ನಾವು ಹೇಳ್ತಾ ಇಲ್ಲ. ರಾಜ್ಯ ರಾಜಕಾರಣದ ಹಲವು ಬೆಳವಣಿಗೆಗಳ ಮಧ್ಯೆ ಅಚ್ಚರಿಯ ಭವಿಷ್ಯವಾಣಿಯೊಂದು ಹಲ್ಚಲ್ಲೇ ಬಿಸಿದೆ. ಹೌದು, ಯಾದಗಿರಿ ಜಿಲ್ಲೆ ವಡಗೇರಾದ ಗೋನಾಳ ಗ್ರಾಮದ ಗುಡೆ ದುರ್ಗಾದೇವಿ ಅರ್ಚಕ ರಾಜಕಾರಣದಲ್ಲಿ ಬಿರುಗಾಳಿಯ ಮುನ್ನೆಚ್ಚರಿಕೆ ಕೊಟ್ಟಿದ್ದಾರೆ. ಅರ್ಚಕರ ಕನಸಲ್ಲಿ ಬಂದ ದುರ್ಗಾದೇವಿ ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟಕ್ಕೇರುವ ಸುಳಿವನ್ನ ಕೊಟ್ಟಿದ್ದಾರಂತೆ. ಯಾರಿಗೆ ಹಾಕ್ಬೇಕಂತ ಕೇಳಿದ್ರಮ್ಮ. ಸಿದ್ದರಾಮಯ್ಯ ಏನಾಗಲಿ ಡಿ ಕೆ ಶಿವಕುಮಾರ್, ನಾವು ಡಿ ಕೆ ಶಿವಕುಮಾರ್ಗೆ ಹಾಕೋಣ. ಸಿದ್ದರಾಮಯ್ಯ ಕೆಳಗಿಳಿಬೇಕು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಸಿದ್ದರಾಮಯ್ಯ ಕೆಳಗಿಳಿನ ಡಿ ಕೆ ಶಿವಕುಮಾರ್ ಆಗಲೇಬೇಕು ಮುಖ್ಯಮಂತ್ರಿ. ಹಂಗಂತ ಹೇಳಕ್ ಬರಂಗಿಲ್ಲ. ಅರ್ಧ ಅಂತ ಹೇಳ್ಬಿಟ್ರು. ಮೊದಲೇ ಹೇಳಿ 50-50 ಅಂತ ಹೇಳಿ ಸಿದ್ದರಾಮಯ್ಯನ ಆಗಬೇಕು ಮುಖ್ಯಮಂತ್ರಿ. ಸಿದ್ದರಾಮಯ್ಯ ಆದಮೇಲೆ ಡಿ ಕೆ ಶಿವಕುಮಾರ್ಗೆ ಆಗಲೇಬೇಕು. ಮೊದಲೇ ಹೇಳಿದ್ದಾಳೆ. ಮೊದಲು ಹೂವಿನ 2 ಆದಮೇಲೆ 2 ಹಾಕಲೇಬೇಕಲ್ಲ. ಇನ್ನು ಕನಸಲ್ಲಿ ಬಂದ ದೇವಿ ಸಿಎಂ ಡಿಸಿಎಂ ವಿಚಾರಕ್ಕಿಂತಲೂ ಸ್ಫೋಟಕ ವಿಷಯವನ್ನ ಹೇಳಿದ್ದಾಳೆ. ಸರ್ಕಾರ ಉರುಳೋದಿದ್ರೆ ಜಾರಕಿಹೊಳಿ ಬ್ರದರ್ಸ್ ಇಂದ ಅಂತ ಭವಿಷ್ಯ ನುಡಿದಿದ್ದಾಳೆ. ನಾವು ಕನಸಿನಲ್ಲಿ ಇರ್ತದೆ ಕರೆಕ್ಟಾಗಿ ಹೇಳೋದು. MB ಪಾಟೀಲ್ ಬಂದ ಕನಸಿನಲ್ಲಿ ನಮಗೆ ಬಂದು ನಮಸ್ಕಾರ ಮಾಡಿದ. ಗುರುಗಳೇ ಏನು ಸುದ್ದಿ, ನೀವು ಹೇಳಿದಂಗೆ ಆಗ್ತದ ಅಂದ. ಈಗ ನಿನಗೇನು ಬೇಕಾಯಪ್ಪ ಅಂದ. ನನಗೇನೇನು ಸರ್ಕಾರಗೇನು ಕೆಡುತ್ತೇನಂದ. ನನಗೂ ಕೆಡಬೇಕಂತ ಆಸೆ ಆಗ್ಯದ ಅಂತ. ಸರ್ಕಾರ ಕೆಡುತ್ತೀನಿ ಅಂತಂದೆ. ಅಂದಮೇಲೆ ಅವ್ರೇನಂದ್ರು, ನೀವು ಹೇಳೋದು ಕರೆಕ್ಟ್ ಆಯ್ತು ಅಂದೆ. ಹೆಂಗಪ್ಪ ಅಂದೆ. ಜಾರಕಿಹೊಳಿ ಬ್ರದರ್ಸ್ ಕಡೆಯಿಂದ ಸರ್ಕಾರ ಬೀಳ್ತದ ಅಂತ ಹೇಳಿ. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಕುರ್ಚಿ ಕಂಟಕ ಸಾಧ್ಯತೆ ನಡುವೆ ಭವಿಷ್ಯವಾಣಿ ಚರ್ಚೆಯ ಹುಟ್ಟು ಹಾಕಿದೆ. ಸಿಎಂ ಸ್ಥಾನ ಬದಲಾಗುತ್ತಾ? ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿ ಏರ್ತಾರ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ರಾಜಕಾರಣದಲ್ಲಿ ಮೂಡ ಅಕ್ರಮದ ಸದ್ದು ಜೋರಾಗ್ತಾ ಇದ್ದು, ಸಿಎಂ ಕುರ್ಚಿ ಬಗ್ಗೆ ಅದಕ್ಕಿಂತ ಹೆಚ್ಚಾಗಿ ಚರ್ಚೆ ಆಗ್ತಾ ಇದೆ. ಸಿಎಂ ಪಟ್ಟ ಏರ್ಬೇಕೆಂಬ ಹಂಬಲದಲ್ಲಿದ್ದ ಡಿಕೆಶಿ ಬಗ್ಗೆ ಭವಿಷ್ಯವಾಣಿಯೊಂದು ಕುತೂಹಲ ಮೂಡಿಸಿದೆ. ಈ ಕುರಿತ ಸ್ಪೆಷಲ್ ಸ್ಟೋರಿ ಇಲ್ಲಿದೆ. ಸಿದ್ದರಾಮಯ್ಯ ಕೆಳಗಿಳಿಬೇಕು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಜಾರಕಿಹೊಳಿ ಪ್ರದೇಶ ಸರ್ಕಾರ ಮುಖ್ಯಮಂತ್ರಿ ಆಗ್ತಾರಾ ಡಿಕೆ ಶಿವಕುಮಾರ್? ಅರ್ಚಕರೊಬ್ಬರಿಂದ ಅಚ್ಚರಿಯ ಭವಿಷ್ಯವಾಣಿ. ಜಾರಕಿಹೊಳಿ ಬ್ರದರ್ಸ್ ಸರ್ಕಾರಕ್ಕೆ ಕಂಟಕನ. ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರಂತೆ. ಹೀಗಂತ ನಾವು ಹೇಳ್ತಾ ಇಲ್ಲ. ರಾಜ್ಯ ರಾಜಕಾರಣದ ಹಲವು ಬೆಳವಣಿಗೆಗಳ ಮಧ್ಯೆ ಅಚ್ಚರಿಯ ಭವಿಷ್ಯವಾಣಿಯೊಂದು ಹಲ್ಚಲ್ಲೇ ಬಿಸಿದೆ. ಹೌದು, ಯಾದಗಿರಿ ಜಿಲ್ಲೆ ವಡಗೇರಾದ ಗೋನಾಳ ಗ್ರಾಮದ ಗುಡೆ ದುರ್ಗಾದೇವಿ ಅರ್ಚಕ ರಾಜಕಾರಣದಲ್ಲಿ ಬಿರುಗಾಳಿಯ ಮುನ್ನೆಚ್ಚರಿಕೆ ಕೊಟ್ಟಿದ್ದಾರೆ. ಅರ್ಚಕರ ಕನಸಲ್ಲಿ ಬಂದ ದುರ್ಗಾದೇವಿ ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟಕ್ಕೇರುವ ಸುಳಿವನ್ನ ಕೊಟ್ಟಿದ್ದಾರಂತೆ. ಯಾರಿಗೆ ಹಾಕ್ಬೇಕಂತ ಕೇಳಿದ್ರಮ್ಮ. ಸಿದ್ದರಾಮಯ್ಯ ಏನಾಗಲಿ ಡಿ ಕೆ ಶಿವಕುಮಾರ್, ನಾವು ಡಿ ಕೆ ಶಿವಕುಮಾರ್ಗೆ ಹಾಕೋಣ. ಸಿದ್ದರಾಮಯ್ಯ ಕೆಳಗಿಳಿಬೇಕು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಸಿದ್ದರಾಮಯ್ಯ ಕೆಳಗಿಳಿನ ಡಿ ಕೆ ಶಿವಕುಮಾರ್ ಆಗಲೇಬೇಕು ಮುಖ್ಯಮಂತ್ರಿ. ಹಂಗಂತ ಹೇಳಕ್ ಬರಂಗಿಲ್ಲ. ಅರ್ಧ ಅಂತ ಹೇಳ್ಬಿಟ್ರು. ಮೊದಲೇ ಹೇಳಿ 50-50 ಅಂತ ಹೇಳಿ ಸಿದ್ದರಾಮಯ್ಯನ ಆಗಬೇಕು ಮುಖ್ಯಮಂತ್ರಿ. ಸಿದ್ದರಾಮಯ್ಯ ಆದಮೇಲೆ ಡಿ ಕೆ ಶಿವಕುಮಾರ್ಗೆ ಆಗಲೇಬೇಕು. ಮೊದಲೇ ಹೇಳಿದ್ದಾಳೆ. ಮೊದಲು ಹೂವಿನ 2 ಆದಮೇಲೆ 2 ಹಾಕಲೇಬೇಕಲ್ಲ. ಇನ್ನು ಕನಸಲ್ಲಿ ಬಂದ ದೇವಿ ಸಿಎಂ ಡಿಸಿಎಂ ವಿಚಾರಕ್ಕಿಂತಲೂ ಸ್ಫೋಟಕ ವಿಷಯವನ್ನ ಹೇಳಿದ್ದಾಳೆ. ಸರ್ಕಾರ ಉರುಳೋದಿದ್ರೆ ಜಾರಕಿಹೊಳಿ ಬ್ರದರ್ಸ್ ಇಂದ ಅಂತ ಭವಿಷ್ಯ ನುಡಿದಿದ್ದಾಳೆ. ನಾವು ಕನಸಿನಲ್ಲಿ ಇರ್ತದೆ ಕರೆಕ್ಟಾಗಿ ಹೇಳೋದು. MB ಪಾಟೀಲ್ ಬಂದ ಕನಸಿನಲ್ಲಿ ನಮಗೆ ಬಂದು ನಮಸ್ಕಾರ ಮಾಡಿದ. ಗುರುಗಳೇ ಏನು ಸುದ್ದಿ, ನೀವು ಹೇಳಿದಂಗೆ ಆಗ್ತದ ಅಂದ. ಈಗ ನಿನಗೇನು ಬೇಕಾಯಪ್ಪ ಅಂದ. ನನಗೇನೇನು ಸರ್ಕಾರಗೇನು ಕೆಡುತ್ತೇನಂದ. ನನಗೂ ಕೆಡಬೇಕಂತ ಆಸೆ ಆಗ್ಯದ ಅಂತ. ಸರ್ಕಾರ ಕೆಡುತ್ತೀನಿ ಅಂತಂದೆ. ಅಂದಮೇಲೆ ಅವ್ರೇನಂದ್ರು, ನೀವು ಹೇಳೋದು ಕರೆಕ್ಟ್ ಆಯ್ತು ಅಂದೆ. ಹೆಂಗಪ್ಪ ಅಂದೆ. ಜಾರಕಿಹೊಳಿ ಬ್ರದರ್ಸ್ ಕಡೆಯಿಂದ ಸರ್ಕಾರ ಬೀಳ್ತದ ಅಂತ ಹೇಳಿ. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಕುರ್ಚಿ ಕಂಟಕ ಸಾಧ್ಯತೆ ನಡುವೆ ಭವಿಷ್ಯವಾಣಿ ಚರ್ಚೆಯ ಹುಟ್ಟು ಹಾಕಿದೆ. ಸಿಎಂ ಸ್ಥಾನ ಬದಲಾಗುತ್ತಾ? ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿ ಏರ್ತಾರ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ರಾಜಕಾರಣದಲ್ಲಿ ಮೂಡ ಅಕ್ರಮದ ಸದ್ದು ಜೋರಾಗ್ತಾ ಇದ್ದು, ಸಿಎಂ ಕುರ್ಚಿ ಬಗ್ಗೆ ಅದಕ್ಕಿಂತ ಹೆಚ್ಚಾಗಿ ಚರ್ಚೆ ಆಗ್ತಾ ಇದೆ. ಸಿಎಂ ಪಟ್ಟ ಏರ್ಬೇಕೆಂಬ ಹಂಬಲದಲ್ಲಿದ್ದ ಡಿಕೆಶಿ ಬಗ್ಗೆ ಭವಿಷ್ಯವಾಣಿಯೊಂದು ಕುತೂಹಲ ಮೂಡಿಸಿದೆ. ಈ ಕುರಿತ ಸ್ಪೆಷಲ್ ಸ್ಟೋರಿ ಇಲ್ಲಿದೆ. ಸಿದ್ದರಾಮಯ್ಯ ಕೆಳಗಿಳಿಬೇಕು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಜಾರಕಿಹೊಳಿ ಪ್ರದೇಶ ಸರ್ಕಾರ ಮುಖ್ಯಮಂತ್ರಿ ಆಗ್ತಾರಾ ಡಿಕೆ ಶಿವಕುಮಾರ್? ಅರ್ಚಕರೊಬ್ಬರಿಂದ ಅಚ್ಚರಿಯ ಭವಿಷ್ಯವಾಣಿ.
ಜಾರಕಿಹೊಳಿ ಬ್ರದರ್ಸ್ ಸರ್ಕಾರಕ್ಕೆ ಕಂಟಕನ. ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರಂತೆ. ಹೀಗಂತ ನಾವು ಹೇಳ್ತಾ ಇಲ್ಲ. ರಾಜ್ಯ ರಾಜಕಾರಣದ ಹಲವು ಬೆಳವಣಿಗೆಗಳ ಮಧ್ಯೆ ಅಚ್ಚರಿಯ ಭವಿಷ್ಯವಾಣಿಯೊಂದು ಹಲ್ಚಲ್ ಎಬ್ಬಿಸಿದೆ. ಹೌದು, ಯಾದಗಿರಿ ಜಿಲ್ಲೆ ವಡಗೇರಾದ ಗೋನಾಳ ಗ್ರಾಮದ ಗುಡೆ ದುರ್ಗಾದೇವಿ ಅರ್ಚಕ ರಾಜಕಾರಣದಲ್ಲಿ ಬಿರುಗಾಳಿಯ ಮುನ್ನೆಚ್ಚರಿಕೆ ಕೊಟ್ಟಿದ್ದಾರೆ. ಅರ್ಚಕರ ಕನಸಲ್ಲಿ ಬಂದ ದುರ್ಗಾದೇವಿ ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟಕ್ಕೇರುವ ಸುಳಿವನ್ನ ಕೊಟ್ಟಿದ್ದಾರಂತೆ. ಯಾರಿಗೆ ಹಾಕ್ಬೇಕಂತ ಕೇಳಿದ್ರು ಅಮ್ಮ. ಸಿದ್ದರಾಮಯ್ಯನಾಗಲಿ ಡಿಕೆ ಶಿವಕುಮಾರ್, ನಾವು ಡಿಕೆ ಶಿವಕುಮಾರ್ಗೆ ಹಾಕೋಣ. ಸಿದ್ದರಾಮಯ್ಯ ಕೆಳಗಿಳಿಬೇಕು, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಸಿದ್ದರಾಮಯ್ಯ ಕೆಳಗಿಳಿಯೋಣ, ಡಿಕೆ ಶಿವಕುಮಾರ್ ಆಗಲೇಬೇಕು ಮುಖ್ಯಮಂತ್ರಿ. ಹಂಗಂತ ಹೇಳಕ್ ಬರಂಗಿಲ್ಲ. ಅರ್ಧ ಅಂತ ಹೇಳ್ಬಿಟ್ರೆ ಮೊದಲೇ ಹೇಳಿ 50-50 ಅಂತ ಹೇಳಿ. ಸಿದ್ದರಾಮಯ್ಯನ ಆಗಬೇಕು ಮುಖ್ಯಮಂತ್ರಿ. ಸಿದ್ದರಾಮಯ್ಯ ಆದಮೇಲೆ ಡಿಕೆ ಶಿವಕುಮಾರ್ಗೆ ಆಗಲೇಬೇಕು. ಮೊದಲೇ ಹೇಳಿದ್ದಾಳೆ. ಮೊದಲು ಹೂವಿನಾರ 2 ಆದಮೇಲೆ 2 ಹಾಕಲೇಬೇಕಲ್ಲ. ಇನ್ನು ಕನಸಲ್ಲಿ ಬಂದ ದೇವಿ ಸಿಎಂ ಡಿಸಿಎಂ ವಿಚಾರಕ್ಕಿಂತಲೂ ಸ್ಫೋಟಕ ವಿಷಯವನ್ನ ಹೇಳಿದ್ದಾಳೆ. ಸರ್ಕಾರ ಉರುಳೋದಿದ್ರೆ ಜಾರಕಿಹೊಳಿ ಬ್ರದರ್ಸ್ ಇಂದ ಅಂತ ಭವಿಷ್ಯ ನುಡಿದಿದ್ದಾಳೆ. ನಾವು ಕನಸಿನಲ್ಲಿ ಇರ್ತದೆ ಕರೆಕ್ಟಾಗಿ ಹೇಳೋದು. MB ಪಾಟೀಲ್ ಬಂದ ಕನಸಿನಲ್ಲಿ ನಮಗೆ ಬಂದು ನಮಸ್ಕಾರ ಮಾಡಿದ. ಗುರುಗಳೇ ಏನು ಸುದ್ದಿ, ನೀವು ಹೇಳಿದಂಗೆ ಆಗ್ತದ ಅಂದ. ಈಗ ನಿನಗೇನು ಬೇಕಾಯಪ್ಪ ಅಂತ. ನನಗೇನೇನು ಸರ್ಕಾರಗೇನು ಕೆಡುತ್ತೇನಂದ. ನನಗೂ ಕೆಡಬೇಕಂತ ಆಸೆ ಆಗ್ಯದ ಅಂತ. ಸರ್ಕಾರ ಕೊಡ್ತೀನಿ ಅಂತಂದೆ. ಅಂದಮೇಲೆ ಅವ್ರೇನಂದ್ರು, ನೀವು ಹೇಳೋದು ಕರೆಕ್ಟ್ ಆಯ್ತು ಅಂದೆ. ಹೆಂಗಪ್ಪ ಅಂದೆ. ಜಾರಕಿಹೊಳಿ ಬ್ರದರ್ಸ್ ಕಡೆಯಿಂದ ಸರ್ಕಾರ ಬೀಳ್ತದ ಅಂತ ಹೇಳಿ. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಕುರ್ಚಿ ಕಂಟಕ ಸಾಧ್ಯತೆ ನಡುವೆ ಭವಿಷ್ಯವಾಣಿ ಚರ್ಚೆಯ ಹುಟ್ಟು ಹಾಕಿದೆ. ಸಿಎಂ ಸ್ಥಾನ ಬದಲಾಗುತ್ತಾ? ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿ ಏರ್ತಾರ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.